ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಸಾಧನಾ ಸಮೀಕ್ಷೆ, ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ, ನ್ಯಾಸ್, ಈ ಒಂದು ಎಕ್ಸಾಮ್ ಅನ್ನ ನಮ್ಮ ದೇಶಾದ್ಯಂತ ಕಂಡಕ್ಟ್ ಮಾಡ್ತಾರೆ. ಈ ಎಕ್ಸಾಮು ಪ್ರತಿಯೊಂದು ಸ್ಟೇಟ್ನಲ್ಲೂ ನಡೆಯುತ್ತೆ, ಹಾಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನಡೆಯುತ್ತೆ. ನ್ಯಾಸ್ ಎಕ್ಸಾಮ್ ಅನ್ನ 3 ವರ್ಷಕ್ಕೊಮ್ಮೆ ಮಾಡ್ತಾರೆ. ಕಳೆದ ಬಾರಿ 2021ರಲ್ಲಿ ನಡೆದಿತ್ತು. ಈ ವರ್ಷ ನ್ಯಾಸ್ ಎಕ್ಸಾಮು ನಡೆಸ್ತಾರೆ. ನ್ಯಾಸ್ ಎಕ್ಸಾಮ್ನಲ್ಲಿ ಮಕ್ಕಳ, ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನ ಕಂಡುಹಿಡಿಲಿಕ್ಕೆ ಈ ಒಂದು ಎಕ್ಸಾಮ್ ಅನ್ನ ಮಾಡ್ತಾರೆ. ನ್ಯಾಸ್ ಎಕ್ಸಾಮ್ ಯಾವ್ಯಾವ ತರಗತಿಯಲ್ಲಿ ಮಾಡ್ತಾರೆ ಅಂತ ನೋಡೋದಾದ್ರೆ, ತರಗತಿ 3, ತರಗತಿ 5, ತರಗತಿ 8, 10ನೇ ತರಗತಿ ಮಕ್ಕಳಿಗೆ ಕಂಡಕ್ಟ್ ಮಾಡ್ತಾರೆ. ಒಂದು ಉದಾಹರಣೆಗೆ ತಗೊಂಡ್ರೆ, ಎಲ್ಲೆಲ್ಲಿ ಯಾವ್ಯಾವ ಶಾಲೆಯಲ್ಲಿ ಮಾಡಿದ್ರು ಅಂತ ನೋಡಿದ್ರೆ, ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಎಲ್ಲಾ ಶಾಲೆಯಲ್ಲೂ ಈ ಒಂದು ಎಕ್ಸಾಮ್ ಅನ್ನ ಮಾಡಲ್ಲ. ಗೌರ್ಮೆಂಟ್ ಸ್ಕೂಲ್ನಲ್ಲಿ, ಗೌರ್ಮೆಂಟ್ ಏಡೆಡ್ ಸ್ಕೂಲ್ನಲ್ಲಿ, ಹಾಗೆ ಪ್ರೈವೇಟ್ ಸ್ಕೂಲ್ನಲ್ಲಿ ಮತ್ತೆ ಕೇಂದ್ರೀಯ ವಿದ್ಯಾಲಯ ಶಾಲೆಗಳಲ್ಲಿ ಈ ಒಂದು ಎಕ್ಸಾಮ್ ಅನ್ನ ಮಾಡ್ತಾರೆ. ಎಲ್ಲಾ ಶಾಲೆ ಅಲ್ಲ, ಆ ಒಂದು ಜಿಲ್ಲೆಯಲ್ಲಿ ಕೆಲವೊಂದು ಶಾಲೆಗಳನ್ನ ಪಿಕ್ ಮಾಡ್ತಾರೆ. ಒಂದು ಉದಾಹರಣೆಗೆ ನೋಡೋದಾದ್ರೆ, ತರಗತಿ 5ರಲ್ಲಿ ಕಳೆದ ಬಾರಿ 48 ಶಾಲೆಗಳಲ್ಲಿ ಈ ಒಂದು ಎಕ್ಸಾಮ್ ಅನ್ನ ನಡೆಸಿದ್ರು. ಹಾಗೆ ತರಗತಿ 8ರಲ್ಲಿ ನೋಡೋದಾದ್ರೆ 66 ಶಾಲೆಗಳಲ್ಲಿ ಈ ನ್ಯಾಸ್ ಪರೀಕ್ಷೆಯನ್ನ ಮಾಡಿದ್ರು. ನ್ಯಾಸ್ ಎಕ್ಸಾಮ್ ಅನ್ನ ಯಾವ್ಯಾವ ಒಂದು ವಿಷಯದಲ್ಲಿ ಮಾಡ್ತಾರೆ ಅಂತ ನೋಡೋದಾದ್ರೆ, ಲ್ಯಾಂಗ್ವೇಜ್ ನಲ್ಲಿ ಮಾಡ್ತಾರೆ, ಹಾಗೆ ಗಣಿತದಲ್ಲಿ ಮಾಡ್ತಾರೆ, ಇನ್ನೊಂದು ಪರಿಸರ ವಿಜ್ಞಾನದಲ್ಲಿ ಮಾಡ್ತಾರೆ. ಇದು ಕ್ಲಾಸ್ 5ಕ್ಕಾಗಿರುತ್ತೆ. ಹಾಗೆ ಕ್ಲಾಸ್ 8ಕ್ಕೆ ನೋಡಿದ್ರೆ 4 ವಿಷಯಗಳಲ್ಲಿ ಇದನ್ನ ಮಾಡ್ತಾರೆ. ಒಂದು ಲ್ಯಾಂಗ್ವೇಜು, ಇನ್ನೊಂದು ಮ್ಯಾಥಮೆಟಿಕ್ಸು, ಇನ್ನೊಂದು ವಿಜ್ಞಾನ, ಸಮಾಜ ವಿಜ್ಞಾನದಲ್ಲಿ ಕೂಡ ಮಾಡ್ತಾರೆ. ಈಗ ನಾವು ಗಣಿತದ ಒಂದು ವಿಷಯದಲ್ಲಿ ತರಗತಿ 3 ಮತ್ತು ತರಗತಿ 5ರ ಯಾವ ಕಾನ್ಸೆಪ್ಟ್ಗಳು ಈ ಒಂದು ನ್ಯಾಸ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಂತ ನಾವು ನೋಡೋಣ. ಆಕೃತಿಗಳು ಮತ್ತು ಗಾತ್ರದ ತಿಳುವಳಿಕೆ, ಸಂಖ್ಯೆಗಳು, ಮಾನಸಿಕ ಗಣಿತ, ಹಣ, ಉದ್ದ, ತೂಕ, ಗಾತ್ರ, ಕಾಲ, ದತ್ತಾಂಶಗಳ ನಿರ್ವಹಣೆ, ವಿನ್ಯಾಸಗಳು, ಈ ಎಲ್ಲ ಟಾಪಿಕ್ ಮೇಲೆ ನ್ಯಾಸ್ ಎಕ್ಸಾಮಿನ ಒಂದು ಪ್ರಶ್ನೆಗಳು ಬರುತ್ತವೆ. ಪ್ರತಿಯೊಂದು ಟಾಪಿಕ್ನಲ್ಲೂ ಯಾವ್ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತ ನೋಡಿದ್ರೆ, ಅದು ಮೇನ್ ಆಗಿ ಪದರೂಪದ ಸಮಸ್ಯೆಗಳೇ ಆಗಿರುತ್ತವೆ. ಈ ಒಂದು ಸಮಸ್ಯೆಗಳು ಅಥವಾ ಪ್ರಶ್ನೆಗಳನ್ನ ಒಂದು ಹಂತದಲ್ಲಿ ಸಾಲ್ವ್ ಮಾಡೋ ತರ ಇರುತ್ತೆ, ಅಥವಾ ಬಹು ಹಂತದಲ್ಲಿ ಸಾಲ್ವ್ ಮಾಡೋ ತರ ಇರುತ್ತೆ. ಈ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಒಳಗೊಂಡು ಎಷ್ಟು ಎಲ್ಲೋಗಳು ತರಗತಿ 5ರಲ್ಲಿ ಇದಾವೆ, ಈ ಎಲ್ಲಾ ಕಾನ್ಸೆಪ್ಟ್ ಅನ್ನ ಕವರ್ ಮಾಡಿಕೊಂಡು 15 ಎಲ್ಲೋಗಳ ರಚನೆಯನ್ನ ಮಾಡ್ಕೊಂಡಿರ್ತಾರೆ. ಈ 15 ಎಲ್ಲೋಗಳ ಆಧಾರಿತ ಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆ ಬರುತ್ತೆ. ಈಗ ತರಗತಿ 8ರ ಒಂದು ಗಣಿತದ ಯಾವ್ಯಾವ ಕಾನ್ಸೆಪ್ಟ್ಸ್ಗಳು ಇಂಪಾರ್ಟೆಂಟ್ ಅಂತ ನೋಡೋಣ. ಸಂಖ್ಯಾ ಪದ್ಧತಿ, ಬೀಜಗಣಿತ, ಅನುಪಾತ ಮತ್ತು ಸಮಾನುಪಾತ, ರೇಖಾಗಣಿತ, 3 ಆಯಾಮಗಳ ಆಕೃತಿಗಳನ್ನು 2 ಆಯಾಮಗಳಲ್ಲಿ ಪ್ರತಿನಿಧಿಸುವುದು, ರಚನೆ ಮಾಡುವುದು, ಗಾತ್ರ, ದತ್ತಾಂಶಗಳ ನಿರ್ವಹಣೆ, ಈ ಎಲ್ಲ ಒಂದು ಏನ್ ಕಾನ್ಸೆಪ್ಟ್ಸ್ ಇದೆಯೋ ಇದು ತರಗತಿ 8ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಈ ತರಗತಿ 8ರಲ್ಲೂ ಕೂಡ ಪದರೂಪದ ಸಮಸ್ಯೆಗಳೇ ಮೇಜರ್ ಆಗಿ ಕಾಣಿಸ್ಕೊಳ್ತವೆ. ಇದು ಒಂದು ಹಂತದಲ್ಲಿ ಸಾಲ್ವ್ ಮಾಡೋ ತರ ಪ್ರಶ್ನೆಗಳು ಅಥವಾ ಬಹು ಹಂತಗಳಲ್ಲಿ ಸಾಲ್ವ್ ಮಾಡೋ ತರ ಪ್ರಶ್ನೆಗಳು ನಾವು ನೋಡಬಹುದು. ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಎಲ್ಲೋಗಳು ಎಲ್ಲ ಕಾನ್ಸೆಪ್ಟ್ಸ್ ಅನ್ನು ಸೇರಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಎಲ್ಲೋಗಳಾಗಿ ಡಿವೈಡ್ ಆಗಿರ್ತವೆ ಅಂತ ನೋಡಿದ್ರೆ, ಅದು 20 ಎಲ್ಲೋಗಳು. ತರಗತಿ 8ಕ್ಕೆ 20 ಎಲ್ಲೋಗಳು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಡಿವಿಷನ್ ಅನ್ನ ನೋಡಬಹುದು. ತರಗತಿ 3 ಮತ್ತು ತರಗತಿ 5ರ ಪ್ರಶ್ನೆ ಪತ್ರಿಕೆಯ ಕೆಲವೊಂದು ಸೂಚನೆಗಳನ್ನ ಇಲ್ಲಿ ನೋಡೋಣ. ಕ್ವಶನ್ ಪೇಪರ್ ನಲ್ಲಿ ಎಷ್ಟು ಪ್ರಶ್ನೆಗಳಿರುತ್ತೆ ಅಂತ ನೋಡಿದ್ರೆ, ಟೋಟಲ್ ಆಗಿ 45 ಪ್ರಶ್ನೆಗಳಿರ್ತವೆ ತರಗತಿ 3 ಮತ್ತೆ ತರಗತಿ 5ರಲ್ಲಿ. ಈ ಒಂದು ಪ್ರಶ್ನೆಗಳಲ್ಲಿ ಗಣಿತದ ಪ್ರಶ್ನೆಗಳು 31ನೇ ಪ್ರಶ್ನೆಯಿಂದ 45ನೇ ಪ್ರಶ್ನೆಯವರೆಗೆ ಇರುತ್ತೆ. ಪ್ರತಿಯೊಂದು ಪ್ರಶ್ನೆಗಳಿಗೆ ಮ್ಯಾಕ್ಸಿಮಮ್ 45 ಸೆಕೆಂಡ್ಗಳ ಒಂದು ಆನ್ಸರ್ ಮಾಡಲಿಕ್ಕೆ ಕಾಲಾವಕಾಶ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಏನು ಪರೀಕ್ಷಕರು ಕ್ಲಾಸ್ನಲ್ಲಿ ಇರ್ತಾರೋ ಆ ಪರೀಕ್ಷಕರು ಪ್ರತಿಯೊಂದು ಪ್ರಶ್ನೆಯನ್ನ ಜೋರಾಗಿ, ನಿಧಾನವಾಗಿ ಮಕ್ಕಳಿಗೆ ಓದಿ ಹೇಳಬೇಕು. ಅದನ್ನ ಒಂದು ಪ್ರಶ್ನೆಯನ್ನ ಒಂದು ಬಾರಿ ಓದಿ ಹೇಳಬೇಕಾಗುತ್ತೆ. ಮಕ್ಕಳು ಓದಿರುವಂತಹ ಪ್ರಶ್ನೆಯನ್ನ ಅರ್ಥೈಸ್ಕೊಂಡು ಅವರು ಆನ್ಸರ್ ಮಾಡಬೇಕು. ಈ ಒಂದು ಪ್ರಕ್ರಿಯೆಗೆ 2 ನಿಮಿಷ ಕಾಲಾವಕಾಶ ನೀಡಲಾಗುತ್ತೆ. ಟೋಟಲ್ ಆಗಿ ಈ ಒಂದು ಪ್ರಶ್ನೆ ಪತ್ರಿಕೆ 90 ನಿಮಿಷಗಳ ಕಾಲ ನಡೆಯುತ್ತೆ. ಮಕ್ಕಳು ಹೇಗೆ ಉತ್ತರಿಸಬಹುದು ಅಂತ ನೋಡಿದ್ರೆ, ಎಲ್ಲಾ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುತ್ತೆ. ಅಂದ್ರೆ 4 ಆಪ್ಷನ್ ABCD ಇರುತ್ತೆ. ಈ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಒಂದು ಆಪ್ಷನ್ ಅಂತ ಅಲ್ಲಿ ನಾವು ಮಕ್ಕಳು ಸರ್ಕಲ್ ಮಾಡಬೇಕು. ತೋರಿಸಿರೋ ರೀತಿಯಲ್ಲಿ ಸರ್ಕಲ್ ಮಾಡಬೇಕು. ತರಗತಿ 8ರಲ್ಲಿ ಪ್ರಶ್ನೆ ಪತ್ರಿಕೆಯ ಕೆಲವೊಂದು ಸೂಚನೆಗಳನ್ನು ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲ್ ಆಗಿ 60 ಪ್ರಶ್ನೆಗಳಿರ್ತವೆ. ಗಣಿತದ ಪ್ರಶ್ನೆಗಳು ಕ್ವಶನ್ ನಂಬರ್ 16ರಿಂದ ಕ್ವಶನ್ ನಂಬರ್ 30ವರೆಗೆ ಇರುತ್ತೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ 4 ವಿಷಯಗಳಿರುತ್ತವೆ, ಹಾಗಾಗಿ 60 ಪ್ರಶ್ನೆಗಳಿರ್ತವೆ. ಇಲ್ಲಿ ಪರೀಕ್ಷಕರು ಯಾವುದೇ ಪ್ರಶ್ನೆಯನ್ನ ಓದಿ ಹೇಳೋದಿಲ್ಲ. ಮಕ್ಕಳೇ ಪ್ರಶ್ನೆಯನ್ನ ಓದಿ ಅರ್ಥೈಸ್ಕೊಂಡು ಆನ್ಸರ್ ಮಾಡಬೇಕಾಗತ್ತೆ. ಟೋಟಲ್ ಆಗಿ 120 ನಿಮಿಷ ಕಾಲಾವಕಾಶ ಈ ಒಂದು ಪ್ರಶ್ನೆ ಪೇಪರ್ ಅನ್ನ ಆನ್ಸರ್ ಮಾಡಲಿಕ್ಕೆ ಕೊಡ್ತಾರೆ. ಮಕ್ಕಳು OMR ಶೀಟ್ ಅನ್ನು ಬಳಸಿಕೊಂಡು ಆನ್ಸರ್ ಮಾಡಬೇಕು. ಸರಿಯಾದ ಉತ್ತರ ಇಲ್ಲಿ ಕೂಡ
ಎಲ್ಲ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುತ್ತೆ. 1, 2, 3, 4 ಆಪ್ಷನ್ಗಳಿರ್ತವೆ. ಆ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ OMR ಶೀಟ್ನಲ್ಲಿ ಸರಿಯಾಗಿ ಡಾರ್ಕನ್ ಮಾಡಿ ಆನ್ಸರನ್ನು ಮಾಡಬೇಕಾಗತ್ತೆ. ತರಗತಿ 5ರ ಹಳೆಯ ಪ್ರಶ್ನೆ ಪತ್ರಿಕೆ, ನ್ಯಾಸಿನ ಹಳೆಯ ಪ್ರಶ್ನೆ ಪತ್ರಿಕೆಯ ಒಂದು ಉದಾಹರಣೆಯನ್ನು ಇಲ್ಲಿ ನಾವು ಇಟ್ಕೊಂಡು ತೋರಿಸ್ತಾ ಇದ್ದೇವೆ. ಇಲ್ಲಿ ನೋಡೋದಾದ್ರೆ ಪ್ರಶ್ನೆಯು ಒಂದು ಪದರೂಪದ ಸಮಸ್ಯೆಯ ಪ್ರಶ್ನೆ ಆಗಿದೆ. ವಾಕ್ಯ ರೂಪದಲ್ಲಿ ಪ್ರಶ್ನೆಯನ್ನ ನೀಡಲಾಗಿ ಅಲ್ಲಿ ಸಂಖ್ಯೆಗಳನ್ನ ಕೊಡ್ತಾರೆ, ಹಾಗೆಯೇ ಕೆಲವೊಂದು ಚಿತ್ರಗಳು ಇರುತ್ತವೆ. ಸೊ ಚಿತ್ರಗಳು, ಸಂಖ್ಯೆಗಳು, ವಾಕ್ಯಗಳು ಇದನ್ನೆಲ್ಲದನ್ನ ಮಕ್ಕಳು ಅರ್ಥೈಸ್ಕೊಂಡು ಆನ್ಸರ್ ಮಾಡಬೇಕು. ಇದೇ ರೀತಿಯಲ್ಲಿ ತರಗತಿ 8ರ ಒಂದು ಹಳೆ ಪ್ರಶ್ನೆ ಪತ್ರಿಕೆಯ ಒಂದು ಉದಾಹರಣೆಯನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಪದರೂಪದ ಸಮಸ್ಯೆಯ ಪ್ರಶ್ನೆಯೇ ಇಲ್ಲಿ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುತ್ತೆ. OMR ಶೀಟ್ನಲ್ಲಿ ಮಕ್ಕಳು ಆನ್ಸರ್ ಮಾಡಬೇಕು. ನ್ಯಾಸ್ ಎಕ್ಸಾಮಿಗೆ ತಯಾರಿಗೋಸ್ಕರ ನಾವು ಮಕ್ಕಳಿಗೆ ಒಂದು ಸ್ಟೂಡೆಂಟ್ ವರ್ಕ್ ಬುಕ್ ನಾವು ರೆಡಿ ಮಾಡಿದ್ದೇವೆ. ಇದರೊಳಗಡೆ ಪ್ರತಿಯೊಂದು ಎಲ್ಲೋಗೂ ಕೂಡ 10ರಿಂದ 15 ಪ್ರಶ್ನೆಗಳನ್ನು ಪ್ರತಿಯೊಂದು ಎಲ್ಲೋಗೂ ನಾವು ನೋಡ್ತಾ ಹೋಗ್ಬೋದು. ಮಕ್ಕಳು ಅದನ್ನು ಸಾಲ್ವ್ ಮಾಡಿ ತಯಾರಿ ಮಾಡಿಕೊಳ್ಳಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಟೀಚರ್ಸಿಗೆ ಈ ಒಂದು ಪ್ರತಿಯೊಂದು ಪ್ರಶ್ನೆಗೂ ಸೊಲ್ಯೂಷನ್ಸ್ ಕೂಡ ನಾವು ತಯಾರು ಮಾಡಿ ನಿಮಗೆ ನೀಡಿದ್ದೇವೆ. ಈ ಎಲ್ಲ ಸಂಪನ್ಮೂಲಗಳನ್ನು ಬಳಸ್ಕೊಂಡು ನ್ಯಾಸ್ ಎಕ್ಸಾಮಿಗೆ ತಯಾರಿ ಮಾಡಿಕೊಳ್ಳಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಬಯಸ್ತೇವೆ. ಎಲ್ಲ ಸಂಪನ್ಮೂಲಗಳು ಟೀಚೋಪಿಯಲ್ಲಿ ಲಭ್ಯ ಇದೆ. ಈ ವರ್ಕ್ ಬುಕ್ ಅನ್ನ ಹೇಗೆ ಬಳಸಬೇಕು ಅಂತ ನಾವು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಶೇರ್ ಮಾಡ್ತೀವಿ. ಹಾಗೆಯೇ ಪ್ರತಿಯೊಂದು ಎಲ್ಲೋಗೂ ಸಂಬಂಧಪಟ್ಟ ಹಾಗೆ ಆ ಪ್ರಶ್ನೆಗಳನ್ನು ಹೇಗೆ ನೀವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು, ಅವರಿಗೆ ಅರ್ಥೈಸ್ಕೊಳ್ಳಿಕ್ಕೆ ಹೇಗೆ ನೀವು ಸಹಾಯ ಮಾಡ್ಬೋದು ಅಂತ ಕೂಡ ವಿಡಿಯೋಗಳನ್ನು ಮಾಡಿ ನಿಮಗೆ ಶೇರ್ ಮಾಡ್ತೇವೆ. ಇದರ ಎಲ್ಲ ಉಪಯೋಗ ನೀವು ಪಡಿಬೇಕು ಅಂತ ಭಾವಿಸ್ತಾ ಧನ್ಯವಾದ.